Helrigu Namaskara. Welcome to e-learning class by Nagaraj Karigar, JTO Government ITI, Rippanpete. In the previous class, we have discussed about numerical problems in a three-phase induction motors. So, three-phase induction motor ಗೆ ಸಂಬಂಧಪಟ್ಟ ಹಾಗೆ ಬರ್ತಕ್ಕಂಥ numerical problems ಗಳನ್ನು ಹೇಗೆ ಸಾಲ್ವ್ ಮಾಡೋದು, ಅಲ್ಲಿ ಲೈನ್ ಕರೆಂಟ್ ಅನ್ನು ಫೈಂಡ್ ಔಟ್ ಮಾಡೋದು ಹೇಗೆ, ಹಾಗೇನೇ ಎಫಿಷಿಯನ್ಸಿಯನ್ನು ಕಂಡುಹಿಡಿಯೋದು ಹೇಗೆ, ಪವರ್ ಫ್ಯಾಕ್ಟರ್ನ ಕಂಡುಹಿಡಿಯೋದು ಹೇಗೆ, ಮೆಟ್ರಿಕ್ HP-ಯನ್ನು ಕಂಡುಹಿಡಿಯೋದು ಹೇಗೆ ಅನ್ನತಕ್ಕಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದನ್ನು ಈ ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ತ್ರೀ ಫೇಸ್ ಇಂಡಕ್ಷನ್ ಮೋಟರ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಜಾಗಿಂಗ್ ಕಂಟ್ರೋಲ್ ಸರ್ಕ್ಯೂಟ್ಸ್ ಆರ್ ಇಂಚಿಂಗ್ ಕಂಟ್ರೋಲ್ ಸರ್ಕ್ಯೂಟ್ಸ್ ಫಾರ್ ಮೋಟಾರ್ಸ್ ಅಂತ ಹೇಳ್ತೀವಿ. ಏನು ಈ ಜಾಗಿಂಗ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳಿದರೆ, ಸೊ ನಾವು ಏನು ಕೆಲವೊಂದು ಸಂದರ್ಭದಲ್ಲಿ ನಾವು ಕೆಲವೊಂದು ಮಷಿನ್ಗಳನ್ನು ಅಥವಾ ಮೋಟಾರ್ಗಳನ್ನು ಒಂದು ಇನ್ಕ್ರಿಮೆಂಟಲಲ್ಲಿ ಅಂದರೆ ಸ್ವಲ್ಪ ನಾವು ರನ್ ಮಾಡೋ ಅಂಥದ್ದು, ಸ್ವಲ್ಪನೇ ಸ್ಟಾರ್ಟ್ ಮಾಡೋದು, ಮತ್ತೆ ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು, ಈ ರೀತಿಯಾದಂಥ ಒಂದೊಂದಷ್ಟು ಅಪ್ಲಿಕೇಶನ್ಗಳು ಬರ್ತವೆ. ಈ ಕ್ರೇನ್ಗಳು, ಹೈಟ್ಸ್ಗಳು, ಆಮೇಲೆ ಮಿಲ್ಲಿಂಗ್ ಮಷಿನ್ನು, ಡ್ರಿಲ್ಲಿಂಗ್ ಮಷಿನ್ಸು, ಈ ಥರದ್ರಲ್ಲೆಲ್ಲ ಕಡೆಗೂ ಲೇತ್ ಮಷಿನ್ಸ್ಗಳೆಲ್ಲ ಬರ್ತಕ್ಕಂಥದ್ದು. ಇದು ಒಂದು ಇನ್ಕ್ರಿಮೆಂಟಲಲ್ಲಿ ನಾವು ಅದನ್ನು ರನ್ ಮಾಡ್ತಕ್ಕಂಥ ಬರ್ತದೆ. ಅಂದರೆ ಜಸ್ಟ್ ಒಂದು ಮೂಮೆಂಟ್ಸ್, ಈ ಸ್ಮಾಲ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಸ್ಮಾಲ್ ಮೂಮೆಂಟ್ಸಲ್ಲಿ ಮಷಿನ್ಗಳನ್ನು ಆಪ್ರೇಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಅಂಥ ಒಂದು ಆಪ್ರೇಷನ್ಗಳನ್ನು ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ಈ ಜಾಗಿಂಗ್ ಕಂಟ್ರೋಲ್ ಸರ್ಕ್ಯೂಟ್ ಅಥವಾ ಇಂಚಿಂಗ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಅದರ ಬಗ್ಗೆ ಇಲ್ಲಿ ನೋಡೋದಾದರೆ ಇವತ್ತಿನ ಕ್ಲಾಸಲ್ಲಿ ಮೊಟ್ಟ ಮೊದಲನೇದಾಗಿ ಜಾಗಿಂಗ್ ಅಥವಾ ಇಂಚಿಂಗ್ ಅಂದರೆ ಏನು ಅಂತ ನೋಡೋಣ. ಇನ್ ಸಮ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ದ ರೊಟೇಟಿಂಗ್ ಪಾರ್ಟ್ ಆಫ್ ಎ ಮಷಿನ್ ಮೇ ಹ್ಯಾವ್ ಟು ಬಿ ಮೂವ್ಡ್ ಇನ್ ಸ್ಮಾಲ್ ಇನ್ಕ್ರಿಮೆಂಟ್ಸ್. ನಾವು ಹೇಳಿದಾಗೆ ಕೆಲವೊಂದು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಏನು ಈ ರೊಟೇಟಿಂಗ್ ಪಾರ್ಟ್ ಆಫ್ ಮಷಿನ್ ಏನಿದೆ ಇದು ಒಂದು ಸ್ಮಾಲ್ ಇನ್ಕ್ರಿಮೆಂಟಲ್ಲಿ ರನ್ ಮಾಡ್ತಕ್ಕಂಥದ್ದು ಅಥವಾ ಮೂವ್ ಮಾಡ್ತಕ್ಕಂಥ ಅಪ್ಲಿಕೇಶನ್ಗಳು ಕೆಲವೊಂದು ಸಂದರ್ಭದಲ್ಲಿ ಬರ್ತವೆ. ಸಾಕಷ್ಟು ಕಡೆ ಇದ್ದಾವೆ ನಮಗೆ ಇಂಡಸ್ಟ್ರಿಯಲಲ್ಲಿ ಆ ಥರದ ಅಪ್ಲಿಕೇಶನ್ಗಳು. ಸೊ ದಿಸ್ ಕುಡ್ ಬಿ ಡನ್ ಬೈ ಎ ಕಂಟ್ರೋಲ್ ಸಿಸ್ಟಮ್ ಕಾಲ್ಡ್ ದಿ ಜಾಗಿಂಗ್ ಆರ್ ಇಂಚಿಂಗ್. ಈ ಥರದ ಒಂದು ಏನು ಸ್ಮಾಲ್ ಇನ್ಕ್ರಿಮೆಂಟಲ್ ಮೂಮೆಂಟ್ಸ್ ಅಥವಾ ರನ್ನಿಂಗ್ ಮಾಡೋಂಥದ್ದು ಏನಿದೆ ಮಷಿನ್ಗಳನ್ನು, ಇಂಥ ಅಪ್ಲಿಕೇಶನ್ಗೆ ಬಳಸ್ತಕ್ಕಂಥ ಏನೋ ಒಂದು ಕಂಟ್ರೋಲ್ ಸಿಸ್ಟಮ್ ಇದೆಯೋ ಅದನ್ನೇ ನಾವಿಲ್ಲಿ ಜಾಗಿಂಗ್ ಅಥವಾ ಇಂಚಿಂಗ್ ಅಂತ ಹೇಳ್ತೀವಿ. ಸೊ ಜಾಗಿಂಗ್ ಈಸ್ ಡಿಫೈನ್ಡ್ ಆಸ್ ದಿ ರಿಪೀಟೆಡ್ ಕ್ಲೋಸರ್ ಆಫ್ ದ ಸರ್ಕ್ಯೂಟ್ ಟು ಸ್ಟಾರ್ಟ್ ಎ ಮೋಟಾರ್ ಫ್ರಮ್ ರೆಸ್ಟ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಮೂಮೆಂಟ್ಸ್ ಇನ್ ದ ಡ್ರಿವನ್ ಮಷಿನ್ ಅಂತ ಹೇಳ್ತೀವಿ. ಕೆಲವೊಂದು ಮಷಿನ್ಗಳಲ್ಲಿ ಏನೊಂದು ಸ್ಮಾಲ್ ಮೂಮೆಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇರುತ್ತೆ. ಮೋಟಾರ್ ರೆಸ್ಟಲ್ಲಿ ಇರ್ತದೆ, ನಾನು ಜಸ್ಟ್ ಸ್ವಲ್ಪ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗೆ ಸ್ಮಾಲ್ ಇನ್ಕ್ರಿಮೆಂಟಲಲ್ಲಿ ಮೂವ್ಮೆಂಟ್ ಮಾಡೋದು ಅಥವಾ ಸ್ಮಾಲ್ ಇನ್ಕ್ರಿಮೆಂಟಲಲ್ಲಿ ರೊಟೇಟ್ ಮಾಡ್ತಕ್ಕಂಥ ಕೆಲವೊಂದು ಅಪ್ಲಿಕೇಶನ್ಗಳು ಬರ್ತವೆ. ಸೊ ಅಂಥದನ್ನು ನಾವಿಲ್ಲಿ ಈ ಒಂದು ಜಾಗಿಂಗ್ ಸರ್ಕ್ಯೂಟಿಂದ ತಗೊಳ್ತಕ್ಕಂಥದ್ದು ಇದೆ. ಸೊ ಬೈ ಪ್ರೆಸ್ಸಿಂಗ್ ದ ಜಾಗ್ ಪುಷ್ ಬಟನ್ ದ ಮ್ಯಾಗ್ನೆಟಿಕ್ ಸ್ಟಾರ್ಟರ್ ಈಸ್ ಎನರ್ಜೈಸ್ಡ್ and the motor runs. When the jog push button is released, the motor stops. ಸೊ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲೊಂದು ಜಾಗ್ ಪುಷ್ ಬಟನ್ ಅಥವಾ ಜಾಗಿಂಗ್ ಪುಷ್ ಬಟನ್ ಅಂತ ಇರುತ್ತೆ. ಆ ಜಾಗಿಂಗ್ ಪುಷ್ ಬಟನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಒಂದು ಮ್ಯಾಗ್ನೆಟಿಕ್ ಸ್ಟಾರ್ಟರ್ನಲ್ಲಿರ್ತಕ್ಕಂಥ ಒಂದು ಮ್ಯಾಗ್ನೆಟಿಕ್ ಕಾಯಿಲ್ ಎನರ್ಜೈಸ್ ಆಗೋದ್ರ ಮುಖಾಂತರ ಮೋಟಾರ್ ಸರ್ಕ್ಯೂಟನ್ನು ಕ್ಲೋಸ್ ಮಾಡುತ್ತೆ. ಆಗ ಮೋಟಾರ್ ರನ್ ಆಗುತ್ತೆ. ಎಲ್ಲಿವರೆಗೂ ನಾವು ಈ ಜಾಗ್ ಪುಷ್ ಬಟನನ್ನು ಒತ್ತಿ ಹಿಡಿದಿರ್ತೀವಿ ಅಲ್ಲಿವರೆಗೆ ಮಾತ್ರ ಮೋಟಾರ್ ರನ್ ಆಗುತ್ತೆ. ಪುಷ್ ಬಟನನ್ನು ಬಿಟ್ಟ ತಕ್ಷಣ ಅಗೇನ್ ಮೋಟಾರ್ ಸ್ಟಾಪ್ ಆಗುತ್ತೆ. ಇಂಥ ಒಂದು ಸಿಸ್ಟಮ್ ಕಂಟ್ರೋಲ್ ಸಿಸ್ಟಮನ್ನು ನಾವಿಲ್ಲಿ ಜಾಗಿಂಗ್ ಅಂತ ಹೇಳ್ತೀವಿ. ಸೊ ಈ ಜಾಗಿಂಗನ್ನು ನಾವು ವೆನ್ ಎ ಜಾಗಿಂಗ್ ಸರ್ಕ್ಯೂಟ್ ಈಸ್ used the motor can be energized only as long as the jog button is depressed. ಸೊ ಏನು ಅಂತ ಹೇಳಿದ್ರೆ, ಏನು ಈ ಜಾಗ್ ಪುಷ್ ಬಟನ್ ಒತ್ತಿ ಹಿಡಿದಿರೋರಿಗೆ ಮಾತ್ರ ಏನು ಮ್ಯಾಗ್ನೆಟಿಕ್ ಕಾಯಿಲ್ ಇರ್ತದೆ ಅದು ಎನರ್ಜೈಸ್ ಆಗುತ್ತೆ. ಸೊ ಸರ್ಕ್ಯೂಟ್ ಕ್ಲೋಸ್ ಆಗಿ ಮೋಟಾರ್ ರನ್. ದಿಸ್ ಮೀನ್ಸ್ ದ ಆಪರೇಟರ್ ಹ್ಯಾಸ್ ಇನ್ಸ್ಟಂಟೇನಿಯಸ್ ಕಂಟ್ರೋಲ್ ಆಫ್ ದ ಮೋಟಾರ್ ಡ್ರೈವ್ ಅಂತ ಹೇಳ್ತೀವಿ. ಸೊ ಅದನ್ನೇನು ಮಾಡ್ಬೋದು, ಇನ್ಸ್ಟಂಟೇನಿಯಸ್ ಎಷ್ಟು ಬೇಕು ಅವನಿಗೆ, ಎಷ್ಟು ಮೂಮೆಂಟ್ ಬೇಕು, ಎಷ್ಟು ರನ್ ಬೇಕು, ಎಷ್ಟು ಮಟ್ಟಿಗೆ ಪ್ರಮಾಣದಲ್ಲಿ ರೊಟೇಟ್ ಆಗಬೇಕು, ಎಷ್ಟು ಮೂಮೆಂಟ್ ಆಗಬೇಕು ಅಷ್ಟೇ ಅವನು ಆಪ್ರೇಟರ್ ಅದನ್ನು ಪಡಿಬೋದು ಈ ಜಾಗ್ ಸರ್ಕ್ಯೂಟಿಂದ, ಜಾಗ್ ಪುಷ್ ಬಟನನ್ನು ಬಳಸೋದ್ರಿಂದ ಅಂತ ಹೇಳ್ತೀವಿ. ಸೊ ಪರ್ಪಸ್ ಆಫ್ ಜಾಗಿಂಗ್ ಆರ್ ಇಂಚಿಂಗ್ಸ್ ಕಂಟ್ರೋಲ್ಸ್. ಸೊ ಇಲ್ಲಿ ನಾವು ನಾರ್ಮಲಿ ಜಾಗಿಂಗ್ ಆರ್ ಇಂಚಿಂಗ್ ಕಂಟ್ರೋಲ್ಸ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ದ ಫಾಲೋವಿಂಗ್ ಮಷಿನ್ಸ್ ಫಾರ್ ಆಪರೇಷನಲ್ ಕನ್ವೀನಿಯನ್ಸ್ ಶೋನ್ ಅಗೇನೆಸ್ಟ್ ಈಚ್ ಅಂತ ಹೇಳ್ತೀವಿ. ಏನಲ್ಲಿ ಎಲ್ಲೆಲ್ಲೆಲ್ಲ ಹೇಗೆಲ್ಲ ಬಳಸ್ತೀವಿ ಅಂತ ನೋಡೋದಾದರೆ, ಈ ಜಾಗಿಂಗ್ ಸರ್ಕ್ಯೂಟ್ಸನ್ನು ಎಲ್ಲಿ ಬಳಸ್ತೀವಿ, ಯಾವ ಥರ ಬಳಸ್ಕೊಳ್ತೀವಿ ಅಂದರೆ ಲೇತ್ ಮಷಿನ್ ಕಂಟ್ರೋಲ್ಸ್ ಅಂತ ಹೇಳ್ತೀವಿ. ಫಾರ್ ಚೆಕಿಂಗ್ ದ ಟ್ರೂನೆಸ್ ಆಫ್ ದಿ ಜಾಬ್ ಆ್ಯಂಡ್ ಸೆಟ್ಟಿಂಗ್ ದ ಟೂಲ್ ಇನಿಷಿಯಲಿ. ಸೊ ನಾವು ಟರ್ನರ್ ಸೆಕ್ಷನ್ನಲ್ಲಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ, ಏನು ಅಲ್ಲಿ ಲೇತ್ ಮಷಿನ್ಗಳಿದ್ದಾವೆ ಟರ್ನಿಂಗ್ ಸೆಕ್ಷನ್ಗಳಲ್ಲಿ
ಆ ಲೇತ್ ಮಷಿನ್ಗಳಲ್ಲಿ ಜಾಬನ್ನು ನಾವು ಸೆಟ್ ಮಾಡಬೇಕಾದ್ರೆ ಈ ಒಂದು ಏನು ಜಾಗಿಂಗ್ ಕಂಟ್ರೋಲ್ ಸರ್ಕ್ಯೂಟ್ ಇದೆ ಇದು ಹೆಲ್ಪಿಗೆ ಬರ್ತದೆ. ಏನು ಅಂತ ಹೇಳಿದ್ರೆ ಅಲ್ಲಿ ಚೆಕಿಂಗ್ ದ ಟ್ರೂನೆಸ್ ಆಫ್ ದ ಜಾಬ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗಿದೆಯಾ, ಸರಿಯಾಗಿದೆಯಾ, ಟೂಲ್ ಸರಿಯಾಗಿ ಇನಿಷಿಯೇಟ್ ಆಗಿದೆಯಾ ಅನ್ನೋದನ್ನು ನಾವು ನೋಡೋದಕ್ಕೆ ಇದೇ ಒಂದು ಕಂಟ್ರೋಲ್ ಸರ್ಕ್ಯೂಟನ್ನು ಬಳಸ್ಕೊಳ್ತೀವಿ. ಹಾಗೆ ಮಿಲ್ಲಿಂಗ್ ಮಷಿನ್ಸ್ ಅಂತ ಬರ್ತವೆ ನೋಡಿರ್ಬೋದು. ಸೊ ಆ ಮಿಲ್ಲಿಂಗ್ ಮಷಿನ್ ಕಂಟ್ರೋಲ್ಸಲ್ಲಿ ಫಾರ್ ಚೆಕಿಂಗ್ ದ ಕಾನ್ಸಂಟ್ರಿಕ್ ರನ್ನಿಂಗ್ ಆಫ್ ದ ಕಟರ್ ಎಟ್ ಇನಿಷಿಯಲ್ ಸೆಟ್ಟಿಂಗ್. ಸೊ ಮಿಲ್ಲಿಂಗ್ ಮಷಿನ್ ಅಂದರೆ ಗೊತ್ತಿದೆ ನಿಮಗೆ, ಈ ಒಂದು ನಿರ್ದಿಷ್ಟವಾದ ಡಿಸ್ಟೆನ್ಸಲ್ಲಿ ಮಾತ್ರ ಮೂಮೆಂಟ್ ಮಾಡ್ತದೆ ಫಾರ್ವರ್ಡ್ ರಿವರ್ಸಲ್ಲಿ. ಸೊ ಅಲ್ಲಿ ಕೂಡ ನಾವು ಅದನ್ನು ಇದು ಕರೆಕ್ಟಾಗಿ ಮೂಮೆಂಟ್ ಆಗುತ್ತಾ ಇಲ್ಲ ಅನ್ನೋದನ್ನು ನೋಡ್ಕೊಳ್ಳೋದಕ್ಕೆ ಈ ಜಾಗ್ ಸರ್ಕ್ಯೂಟ್ಸ್ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಸೆಟ್ ದ ಗ್ರ್ಯಾಜುಯೇಟೆಡ್ ಕಾಲರ್ ಫಾರ್ ದಿ ಡೆಪ್ತ್ ಆಫ್ ದ ಫೀಡ್ ಆಫ್ ದಿ ಕಟರ್ ಅಂತ ಹೇಳ್ತೀವಿ. ಅಲ್ಲಿ ಏನು ಕಟರ್ ಇರ್ತದೆ ಆ ಕಟರ್ನ ಕರೆಕ್ಟಾಗಿ ಸೆಟ್ ಆಗಿದೆಯಾ ನಾವು ಚೆಕ್ ಮಾಡ್ಕೊಳ್ಳೋದಕ್ಕೆ, ಜಸ್ಟ್ ಚೆಕ್ ಮಾಡಿ ನೋಡೋದಕ್ಕೂ ಕೂಡ ಇದನ್ನು ನಮಗೆ ಹೆಲ್ಪ್ ಆಗುತ್ತೆ ಈ ಒಂದು ಜಾಗಿಂಗ್ ಅಥವಾ ಇಂಚಿಂಗ್ ಸರ್ಕ್ಯೂಟ್ ಅನ್ನೋದು. ಆ್ಯಂಡ್ ಗ್ರೈಂಡಿಂಗ್ ಮಿಷಿನ್ ಕಂಟ್ರೋಲ್ಸಲ್ಲೂ ಕೂಡ ಬರುತ್ತೆ ಫಾರ್ ಚೆಕಿಂಗ್ ದ ಪ್ರಾಪರ್ ಮೌಂಟಿಂಗ್ ಆಫ್ ದ ವೀಲ್ ಅಂತ. ಏನು ಆ ವೀಲ್ ಫಿಕ್ಸ್ ಆಗಿರುತ್ತೆ ಪರ್ಫೆಕ್ಟಾಗಿ ಒಂದೇ ಸರಿಗೆ ರನ್ ಮಾಡಿಬಿಟ್ರೆ ಅಲ್ಲಿ ಸರಿಯಾಗಿ ಇನ್ನೂ ಮೌಂಟಿಂಗೇ ಆಗಿಲ್ಲಪ್ಪ ವೀಲ್ ಅಂದರೆ ಅಲ್ಲಿ ಒಂದು ಡೇಂಜರಸ್ ಹಜಾರ್ಡ್ಸ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಅವಾಗ ಈ ಕಂಟ್ರೋಲ್ ಸರ್ಕ್ಯೂಟನ್ನು ಬಳಸ್ಕೊಂಡು, ಈ ಜಾಗಿಂಗ್ ಸರ್ಕ್ಯೂಟನ್ನು ಬಳಸ್ಕೊಂಡು ಅದನ್ನು ಆ ವೀಲ್ ಏನು ಕರೆಕ್ಟಾಗಿ ಪ್ರಾಪರಾಗಿ ಮೌಂಟ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೂ ಕೂಡ ನಾವು ಇಂಥ ಒಂದು ಜಾಗಿಂಗ್ ಸರ್ಕ್ಯೂಟ್ಸ್ಗಳನ್ನು ಬಳಸಬಹುದು. ಹಾಗೆ ಪೇಪರ್ ಕಟ್ಟಿಂಗ್ ಮಷಿನ್ ಅಂತ ಹೇಳ್ತೀವಿ, ನೋಡಿರ್ಬೋದು ನೀವು ಸಾಕಷ್ಟು ಕಡೆ. ಸೊ ಫಾರ್ ಅಡ್ಜಸ್ಟಿಂಗ್ ದ ಕಟ್ ಅಪಾರ್ಟ್ ಫ್ರಮ್ ದಿ ಎಬೋ. ಸೊ ಅಲ್ಲಿ ಏನು ಒಂದು ಪೇಪರ್ನ ಕಟ್ ಮಾಡೋದು ಅಂತ ಹೇಳಿದರೆ ಒಂದು ಜಸ್ಟ್ ಮೂಮೆಂಟ್ ಮಾಡಿದರೆ ಈ ಪೇಪರ್ ಎಲ್ಲಿ ಕಟ್ ಆಗುತ್ತೆ ಅಂತ ಜಸ್ಟ್ ಚೆಕ್ ಮಾಡೋಕ್ಕೋಸ್ಕರ ನಾವು ಈ ಇಂಚಿಂಗ್ ಕಂಟ್ರೋಲ್ ಸರ್ಕ್ಯೂಟ್ಸನ್ನು ಬಳಸಿ ಆ ಪೇಪರ್ನ ಅಡ್ಜಸ್ಟ್ಮೆಂಟನ್ನು ಚೆಕ್ ಮಾಡ್ಕೊಳ್ಳೋದಿರ್ತದೆ. ಅಪಾರ್ಟ್ ಫ್ರಮ್ ದ ಎಬವ್ ದ ಇಂಚ್ ಕಂಟ್ರೋಲ್ ಈಸ್ ದಿ ಪ್ರೈಮ್ ಕಂಟ್ರೋಲ್ ಇನ್ ಕ್ರೇನ್ಸ್. ನೋಡಿರ್ಬೋದು ಕ್ರೇನ್ಗಳಲ್ಲಿ ಈ ಥರದ್ದು ಇರ್ತದೆ. ಆಮೇಲೆ ಹಾಯ್ಟ್ಸ್ ಆ್ಯಂಡ್ ಕನ್ವೇಯರ್ಸ್ ಬೆಲ್ಟ್ ಮೆಕಾನಿಸಮ್ ಸೊ ದಟ್ ದ ಇನ್ಕ್ರಿಮೆಂಟಲ್ ಮೂಮೆಂಟ್ಸ್ ಐದರ್ ವರ್ಟಿಕಲಿ ಆರ್ ಹಾರಿಜೆಂಟಲಿ. ನೋಡಿ ನೀವು ವರ್ಟಿಕಲಿ ಆ್ಯಂಡ್ ಹಾರಿಜೆಂಟಲಿ ಬೋತ್ ಸೈಡಲ್ಲಿ ನಾವು ಇದನ್ನು ಬಳಸ್ಕೋಬಹುದು ಅಂತ ಹೇಳ್ತೀವಿ. ಕುಡ್ ಬಿ ಅಚೀವ್ಡ್ ಇನ್ ದ ಡ್ರಿವನ್ ಮಷಿನರಿ. ಸೊ ಜಾಗಿಂಗ್ ಮೇ ಬಿ ಕಂಪ್ಲೀಟೆಡ್ ಬೈ ದಿ ಫಾಲೋವಿಂಗ್ ಮೆಥಡ್ಸ್. ಹಾಗಾದರೆ ಈ ಜಾಗಿಂಗನ್ನು ಯಾವ್ಯಾವ ರೀತಿಯಲ್ಲೆಲ್ಲ ನಾವು ಬಳಸ್ತೀವಿ ಜಾಗಿಂಗ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಸೆಲೆಕ್ಟರ್ ಸ್ವಿಚ್ ಮುಖಾಂತರ ನಾವು ಇದನ್ನು ಜಾಗಿಂಗ್ ಕಂಟ್ರೋಲ್ ಸರ್ಕ್ಯೂಟನ್ನು ಡೆವಲಪ್ ಮಾಡ್ಕೋಬೋದು. ಹಾಗೆ ಪುಷ್ ಬಟನ್ನಿಂದನೂ ಕೂಡ ನಾವು ಇದನ್ನು ಮಾಡ್ಬೋದು. ಹಾಗೆ ಪುಷ್ ಬಟನ್ ವಿತ್ ಜಾಗ್ ರಿಲೇ ಅಂತ ಬರುತ್ತೆ, ಅದರಲ್ಲೂ ಕೂಡ ನಾವು ಈ ಒಂದು ಕಂಟ್ರೋಲಿಂಗ್ ಈ ಜಾಗಿಂಗ್ ಸರ್ಕ್ಯೂಟನ್ನು ನಾವು ಜಾಗಿಂಗ್ ಕಂಟ್ರೋಲ್ ಸರ್ಕ್ಯೂಟನ್ನು ಡೆವಲಪ್ ಮಾಡ್ತೀವಿ. ಮೊದಲನೇದಾಗಿ ಜಾಗಿಂಗ್ ಕಂಟ್ರೋಲ್ ಯೂಸಿಂಗ್ ಎ ಸೆಲೆಕ್ಟರ್ ಸ್ವಿಚ್ ಅಂತ ಇದೆಯಲ್ಲ ಅದನ್ನು ನೋಡೋದಾದರೆ, ಬೈ ಯೂಸಿಂಗ್ ಎ ಸೆಲೆಕ್ಟರ್ ಸ್ವಿಚ್ ದ ಎಕ್ಸಿಸ್ಟಿಂಗ್ ಸ್ಟಾರ್ಟ್ ಬಟನ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಜಾಗಿಂಗ್ ಪುಷ್ ಬಟನ್ ಇನ್ ಅಡಿಷನ್ ಟು ಇಟ್ಸ್ ಫಂಕ್ಷನ್ ಆ್ಯಸ್ ಎ ಸ್ಟಾರ್ಟಿಂಗ್ ಪುಷ್ ಬಟನ್. The holding contacts of the contactor which are in parallel to the start button are disconnected and the selector switch is placed in the jog position as shown by the circuit in figure 1 and the panel layout in figure 2. ನೋಡೋಣ, ಈ figure 1 ಅನ್ನು ನೋಡಿದರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಗಮನಿಸಿ ನೀವು ಜಾಗ್ ಸ್ವಿಚ್ ಹೇಗಿರುತ್ತೆ, ಕಂಟ್ರೋಲ್ ಸರ್ಕ್ಯೂಟ್ ವಿತ್ ಜಾಗ್ ರನ್ ಸೆಲೆಕ್ಟರ್ ಸ್ವಿಚ್ ಅಂತ ಹೇಳ್ತೀವಿ. ಈ ಜಾಗ್ ರನ್ ಸೆಲೆಕ್ಟರ್ ಸ್ವಿಚ್ ಅಂದರೆ ಇದೆ, ಇಲ್ಲೇನಿದೆಯಲ್ಲ ಇದು ಜಾಗ್ ರನ್ ಸೆಲೆಕ್ಟರ್ ಸ್ವಿಚ್ ಅಂತ ಹೇಳ್ತೀವಿ. ಈ ಜಾಗ್ ರನ್ ಸೆಲೆಕ್ಟರ್ ಸ್ವಿಚ್ಚನ್ನು ನಾವು ಪ್ಯಾರಲಲ್ ಟು ದಿ ಸ್ಟಾರ್ಟ್ ಬಟನ್ನಿಗೆ ಹಾಕಿದ್ದೀವಿ. ಇಲ್ಲಿ ಕಣ್ಣೆದುರಿಗೆ ಕಾಣಿಸುತ್ತೆ ನಮಗೆ ಸರ್ಕ್ಯೂಟ್ನೊಳಗಡೆ. ಸೊ ನಾವೀಗ ನಾರ್ಮಲಾಗಿ ರನ್ ಮಾಡಬೇಕಾದ್ರೆ ಜಸ್ಟ್ ಸ್ಟಾರ್ಟ್ ಬಟನನ್ನು ಒತ್ತಿದರೆ ಸಾಕು, ಆ ಮೋಟಾರು ಅದು ಆ ಮಷಿನ್ ಏನಾಗುತ್ತೆ ನಾರ್ಮಲಿ ರನ್ ಆಗುತ್ತೆ. ಈಗ ಸ್ಟಾರ್ಟ್ ಬಟನ್ ಪುಷ್ ಮಾಡಿದ ತಕ್ಷಣ ಅಲ್ಲಿ ಕಾಂಟ್ಯಾಕ್ಟ್ರ್ ಎನರ್ಜೈಸ್ ಆಗುತ್ತೆ. ಹಾಗೆ ಅಲ್ಲಿ ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ ಥ್ರೂ ಅದು ಸರ್ಕ್ಯೂಟ್ ಕಂಪ್ಲೀಟ್ ಆಗಿಬಿಟ್ಟು ಸೊ ಕಂಟಿನ್ಯೂ ರನ್ ಇರುತ್ತೆ. ಬಟ್ ನನಗೆ ಇಲ್ಲಿ ಇನ್ಕ್ರಿಮೆಂಟಲ್ ರನ್ ಬೇಕಪ್ಪ, ನನಗೆ ಜಸ್ಟ್ ಸ್ಮಾಲ್ ಮೂಮೆಂಟರಿಯಲ್ಲಿ ರನ್ ಆಗಬೇಕು, ಮೂವ್ ಆಗಬೇಕು ಅಂತ ಹೇಳಿದಾಗ ಅವಾಗ ನಾವೇನು ಮಾಡ್ತೀವಿ, ಈ ಜಾಗ್ ಸ್ವಿಚ್ ಅಂತ ಏನಿದೆ ಸೆಲೆಕ್ಟರ್ ಸ್ವಿಚ್ ಅದನ್ನು ಬಳಸ್ತೀವಿ. ಜಾಗ್ ರನ್ ಸೆಲೆಕ್ಟರ್ ಸ್ವಿಚ್ ರನ್ ಸೈಡ್ ಹಾಕಿದರೆ ಕಂಟಿನ್ಯೂ ರನ್ ಅಂತ ಅರ್ಥ. ಜಾಗ್ ಸೈಡ್ ಇತ್ತು ಅಂದರೆ ಅದನ್ನು ಮೂಮೆಂಟ್ರಲ್ಲಿ ನಾವು ಜಾಗಿಂಗ್ ಸರ್ಕ್ಯೂಟಾಗಿ ಬಳಸಬಹುದು ಅಂತ ಅರ್ಥ. ಈ ರೀತಿಯಾಗಿ ಒಂದು ಸರ್ಕ್ಯೂಟ್ ಬರ್ತದೆ. ಇದನ್ನು ನಾವು ಸೆಲೆಕ್ಟರ್ ಸ್ವಿಚ್ಚನ್ನು ಬಳಸಿ ಜಾಗ್ ರನ್ ಸೆಲೆಕ್ಟರ್ ಸ್ವಿಚ್ಚನ್ನು ಇಲ್ಲಿ ಫಿಗರ್ 2ದಲ್ಲಿ ನೀವು ನೋಡ್ಬೋದು. ಇಲ್ಲಿ ಮೇನ್ ಫ್ರಂಟ್ ಎ ಪ್ಯಾನಲ್ ಆಫ್ ದಿ ಸ್ಟೇಷನ್ ಇನ್ ವಿಚ್ ದ ಸ್ಟಾರ್ಟ್ ಬಟನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಇಂಚಿಂಗ್ ಆರ್ ಜಾಗಿಂಗ್ ಅಂತ ಹೇಳ್ತೀವಿ. ಸೊ ನಾವಿಲ್ಲಿ ಸ್ಟಾರ್ಟ್ ಬಟನ್ ಏನಿದೆ ಇದನ್ನು ಯಾವ ಕಡೆ, ಇವಾಗ ಜಾಗ್ ಕಡೆಗಿದೆ. ಇಲ್ಲಿ ನಾವು ಸೆಲೆಕ್ಟರ್ ಸ್ವಿಚ್ಚನ್ನು ನಾವು ಗಮನಿಸ್ಬೋದು. ಇಲ್ಲಿ ಏನಾಗಿದೆ, ಇದು ಜಾಗ್ ಸೈಡ್, ರನ್ ಸೈಡ್ ಹಾಕಿದ್ವಿ ಅಂದರೆ ಕಂಟಿನ್ಯೂ ರನ್ ಅಂತ. ಜಾಗ್ ಸೈಡ್ ಸೆಲೆಕ್ಟರ್ ಸ್ವಿಚ್ ಜಾಗ್ ಸೈಡ್ ಇತ್ತು ಅಂತ ಹೇಳಿದ್ರೆ ನಾವು ಈ ಸ್ಟಾರ್ಟ್ ಬಟನನ್ನು ಏನು ಒತ್ತುತ್ತೀವಿ ಆ ಸ್ಟಾರ್ಟ್ ಬಟನ್ ಒತ್ತಿದಾಗ ನಮಗೆ ಜಾಗಿಂಗ್ ಕಂಟ್ರೋಲೇ ಆಗ್ತಿರ್ತದೆ.
ರನ್ ಸೈಡಲ್ಲಿದ್ದಾಗ ನಾನು ಸ್ಟಾರ್ಟ್ ಬಟನ್ ಒತ್ತಿದ್ರೆ ಕಂಟಿನ್ಯೂಯಸ್ ರನ್ ಆಗುತ್ತೆ. ಆ ರೀತಿ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಇದು. ಸೊ ಇದನ್ನು ನಾವಿಲ್ಲಿ ಹೇಳ್ತೀವಿ. ಸೊ ಈ ಒಂದು ಏನು ಸೆಲೆಕ್ಟರ್ ಸ್ವಿಚ್ಚನ್ನು ಬಳಸಿ ಮಾಡ್ತಕ್ಕಂಥ ಒಂದು ಜಾಗಿಂಗ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ದ ಮೋಟರ್ ಕ್ಯಾನ್ ಬಿ ಸ್ಟಾರ್ಟೆಡ್ ಆರ್ ಸ್ಟಾಪ್ಡ್ ಬೈ ಜಾಗಿಂಗ್ ಆರ್ ಇಂಚಿಂಗ್ ದ ಸ್ಟಾರ್ಟ್ ಬಟನ್. ದ ಮೋಟರ್ ವಿಲ್ ಆಪ್ರೇಟ್ ಆಸ್ ಲಾಂಗ್ ಆಸ್ ದ ಸ್ಟಾರ್ಟ್ ಬಟನ್ ಈಸ್ ಹೆಲ್ಡ್ ಪ್ರೆಸ್ಡ್. ಸೊ ಈ ಜಾಗಿಂಗ್ ಸೈಡಲ್ಲಿ ಸೆಲೆಕ್ಟರ್ ಸ್ವಿಚ್ ಜಾಗಿಂಗ್ ಸೈಡ್ ಇತ್ತು ಅಂದರೆ ನಾವು ಸ್ಟಾರ್ಟ್ ಬಟನನ್ನು ಎಲ್ಲಿವರೆಗೂ ಪುಷ್ ಮಾಡಿ ಹಿಡಿದಿರ್ತವೋ ಅಲ್ಲಿವರೆಗೂ ಮಾತ್ರ ಮೋಟಾರ್ ರನ್ ಇರುತ್ತೆ. ಜಸ್ಟ್ ಪುಷ್ ಮಾಡಿ ಹಿಡಿಯೋದು ಬಿಡೋದು, ಪುಷ್ ಮಾಡಿ ಹಿಡಿಯೋದು ಬಿಡೋದು ಮಾಡೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟೇ ಮೊಮೆಂಟರಿಲಿ ರನ್ ಮಾಡೋದಾಗುತ್ತೋ ಮೂವ್ ಮಾಡೋದನ್ನು ಮಾಡಬಹುದು ಅಂತ ಅದರ ಅರ್ಥ. ಆ್ಯಂಡ್ ಜಾಗಿಂಗ್ ಕಂಟ್ರೋಲ್ ಯೂಸಿಂಗ್ ಎ ಪುಷ್ ಬಟನ್ ಅಂತ ಹೇಳ್ತೀವಿ. ಪುಷ್ ಬಟನನ್ನು ಬಳಸ್ಕೊಂಡು ಕೂಡ ನಾವಿಲ್ಲಿ ಈ ಜಾಗಿಂಗ್ ಕಂಟ್ರೋಲ್ ಸರ್ಕ್ಯೂಟನ್ನು ಮಾಡ್ಬೋದು. ಫಿಗರ್ 3 ಶೋಸ್ ದಿ ಕಂಟ್ರೋಲ್ ಸರ್ಕ್ಯೂಟ್ ಆಫ್ ಎ DOL ಸ್ಟಾರ್ಟರ್ ಕನೆಕ್ಟೆಡ್ ಟು ಎ jog stop push button station. When the on push button is pressed, coil K is energized as the no volt coil circuit is complete through the normally closed jog button contacts 30 and 31, thereby closing the main contactor and the motor runs. The self-holding auxiliary contacts K1 between terminal 13 and 14 gets closed and keep the no volt coil circuit in the function through the on button is released. ಸೊ ಇಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ಫಿಗರ್ 3 ನಾವು ನೋಡೋದಾದರೆ ಇಲ್ಲಿ ಕಂಟ್ರೋಲ್ ಸರ್ಕ್ಯೂಟ್ ವಿತ್ ಜಾಗ್ ಪುಷ್ ಬಟನ್ ಅಂತ ಹೇಳ್ತೀವಿ. ಜಾಗ್ ಪುಷ್ ಬಟನ್ ಅಂತ ಹೇಳಿದ್ರೆ ನಿಮ್ಮ ಕಣ್ಣು ಮುಂದೆ ಇಲ್ಲಿ ಕಾಣಿಸುತ್ತೆ. ಇದನ್ನೇ ನಾವು ಜಾಗ್ ಪುಷ್ ಬಟನ್ ಸ್ಟೇಷನ್ ಅಂದರೆ ಇಲ್ಲಿದೆಯಲ್ಲ, ಇದು ಜಾಗ್ ಪುಷ್ ಬಟನ್ ಸ್ಟೇಷನ್ ಇದು. ಸೊ ಇಲ್ಲಿ ನಾವು ಗಮನಿಸ್ಬೋದು ಜಾಗ್ ಪುಷ್ ಬಟನ್ನಲ್ಲಿ ಸೊ ಒಂದು ಕಡೆ ರನ್ ಅಂತ ಇದ್ದರೆ ಇನ್ನೊಂದು ಕಡೆಗೆ ಜಾಗ್ ಅಂತ ಇದೆ. ಅಲ್ಲಿನೂ ಹಾಗೆ ಇತ್ತಲ್ಲ, ಹಾಗಿದೆ ಅದು ಸೆಲೆಕ್ಟರ್ ಸ್ವಿಚ್, ಇದು ಜಾಗ್ ಪುಷ್ ಬಟನ್, ಜಾಗ್ ರನ್ ಪುಷ್ ಬಟನ್ ಅಂತ ಹೇಳ್ತೀವಿ. ನೀವು ಇಲ್ಲಿ ಗಮನಿಸ್ಬೋದು, ಈ ಸರ್ಕ್ಯೂಟನ್ನು ಗಮನಿಸಿದರೆ ಗೊತ್ತಾಗುತ್ತೆ. ನಾನು ಇವಾಗ ಈ ಸಂದರ್ಭದಲ್ಲಿ ಸ್ಟಾರ್ಟ್ ಬಟನನ್ನು ಒತ್ತಿದೆ ಅಂತ ಹೇಳಿದ್ರೆ ಏನಾಗುತ್ತೆ, K1 ಎನರ್ಜೈಸ್ ಆಗುತ್ತೆ, ಕಾಂಟ್ಯಾಕ್ಟರ್ ಕ್ಲೋಸ್ ಮಾಡುತ್ತೆ 13-14 ಮುಖಾಂತರ. ಅದು ಒಂದು ಸರ್ಕ್ಯೂಟನ್ನು ಒಂದು ಸ್ಟಾರ್ಟ್ ಬಟನ್ ರಿಲೀಸ್ ಮಾಡಿದರೂ ಕೂಡ ಆ 13-14 ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ ಥ್ರೋ ನಮಗೆ ಇಲ್ಲಿ ನೋಡ್ಬೋದು 30-31 ಕ್ಲೋಸ್ ಆಗಿದೆ, ನಾರ್ಮಲಿ ಕ್ಲೋಸ್ ಆಗಿದೆ. 32 ಆ್ಯಂಡ್ 33 ಓಪನ್ ಇದೆ. ಸೊ 30-31 ಕಾಂಟ್ಯಾಕ್ಟ್ ಏನಿದೆ ಕ್ಲೋಸ್ ಇರೋದ್ರಿಂದ ನಾನು ಸ್ಟಾರ್ಟ್ ಬಟನ್ ಒತ್ತಿದ್ರು ಕೂಡ ಕಾಂಟ್ಯಾಕ್ಟರ್ ಎನರ್ಜೈಸ್ ಆಗುತ್ತೆ. ಸೊ ಅದ್ರ ಮುಖಾಂತರ ನನಗೆ ಸಪ್ಲೈ ಮೋಟಾರಿಗೆ ಹೋಗ್ತಿರ್ತದೆ. ಬಟ್ ಇಟ್ ಈಸ್ ಕಂಟಿನ್ಯೂ ರನ್ನಲ್ಲಿ ಇರ್ತಕ್ಕಂಥದ್ದು. ಬಟ್ ಇನ್ನೂ ಒಂದು ಸಿಚುವೇಶನ್ ಏನಪ್ಪ ಅಂತ ಹೇಳಿದರೆ, ನಾನೀಗ ಜಾಗ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಆ ಪುಷ್ ಬಟನ್ ಒತ್ತಿದೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ 32-33 ಏನಾಗುತ್ತೆ ಕ್ಲೋಸ್ ಆಗುತ್ತೆ, 32-33 ಕ್ಲೋಸ್ ಆಗುತ್ತೆ. ಆ ಸಂದರ್ಭದಲ್ಲಿ 30-31 ಏನಾಗುತ್ತೆ ರನ್ ಇದ್ದದ್ದು ಕೂಡ ಅಲ್ಲಿ ಆಫ್ ಆಗಿದೆ ಅಂತ ಅರ್ಥ. ಸೊ ಅವಾಗ ಓಪನ್ ಆಗುತ್ತೆ, ಆ ಪುಷ್ ಬಟನ್ ಓಪನ್ ಮಾಡಿದಾಗ 30-31 ಓಪನ್ ಇರ್ತದೆ, ಇಲ್ಲಿ 32-33 ಕ್ಲೋಸ್ ಆಗುತ್ತೆ. ಸೊ ನಾನು ಪದೇ ಪದೇ ಇದನ್ನು ಮೂಮೆಂಟ್ ಮಾಡಿದಾಗ ಈ ಬಟನನ್ನು ಓನ್ಲಿ ಈ ಸ್ಟಾರ್ಟ್ ಬಟನ್ ಬದಲು ಈ ಜಾಗ್ ಪುಷ್ ಬಟನನ್ನು ಒತ್ತೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ನನಗೆ ಕೇವಲ ನಾನು ಎಲ್ಲಿವರೆಗೂ ಒತ್ತಿ ಹಿಡಿದಿರ್ತಾನೋ ಅಲ್ಲಿವರೆಗೆ ಮಾತ್ರ ಅದು ವರ್ಕ್ ಮಾಡ್ತಿರ್ತದೆ, ರನ್ ಆಗ್ತಿರ್ತದೆ ಮೂಮೆಂಟರಲ್ಲಿ. ಇಲ್ಲಪ್ಪ ಅಂತ ಹೇಳಿದ್ರೆ ಅದು ವರ್ಕ್ ಮಾಡ್ತಿರೋದಿಲ್ಲ. ಅದೇ ಸ್ಟಾರ್ಟ್ ಬಟನ್ನಲ್ಲಿ ಮಾಡಿದ್ರೆ ಅದು ಕಂಟಿನ್ಯೂ ರನ್ ಆಗಬೇಕಪ್ಪ ಅಂದರೆ ನಾವು ಸ್ಟಾರ್ಟ್ ಬಟನ್ನಲ್ಲಿ ಕೂಡ ಮಾಡಬಹುದು ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಕೂಡ ನಾವು ಈ ಜಾಗಿಂಗ್ ಆ್ಯಂಡ್ ಇಂಚಿಂಗ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಏನು ಹೇಳ್ತೀವಿ ಇದನ್ನು ಮಾಡಬಹುದು ಅಂತ. ಹಾಗೆ ಇಲ್ಲಿ ಫಿಗರ್ 4ಅಲ್ಲಿ ಕೂಡ ನಾವು ನೋಡ್ತೀವಿ, ಇಲ್ಲಿ ಕೂಡ ಒಂದು ಏನು ಲೀಡ್ ಡಯಾಗ್ರಾಮ್ ಯೂಸಿಂಗ್ ದಿ ಕಂಟ್ರೋಲ್ ರಿಲೇ ಇನ್ ದಿ ಟಿಪಿಕಲ್ ಇನ್ಸ್ಟಾಲೇಷನ್ಸ್ ಅಂತ ಬರ್ತದೆ. ಹಾಗಾದ್ರೆ ಅದನ್ನು ನೋಡೋದಕ್ಕಿಂತ ಬಿಫೋರ್ದಲ್ಲಿ ಇಲ್ಲಿ ಏನಾಗಿದೆ ಅದನ್ನೇ ನಾವು ಹೇಳೋದು. ಈಗ ಅಲ್ಲಿ ಯಾವ ರೀತಿ ಆಪ್ರೇಟ್ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದೆ ಈ ಡಯಾಗ್ರಾಮಲ್ಲಿ, ಅದನ್ನೇ ನಾವಿಲ್ಲಿ ಹೇಳ್ತೀವಿ. ಆ್ಯಂಡ್ ದ ಮೋಟಾರ್ ರನ್ಸ್ ದ ಸೆಲ್ಫ್ ಹೋಲ್ಡಿಂಗ್ ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ K1 ಬಿಟ್ವೀನ್ ಟರ್ಮಿನಲ್ಸ್ 13 and 14 gets closed and keeps the no volt coil circuit in function through the on button is released. ಸೊ ನಿಮ್ಗೆ ಏನು DOL ಸ್ಟಾರ್ಟರ್ನಲ್ಲಿ ಹೇಳಬೇಕಾದ್ರೆ ಏನು ಹೇಳಿದ್ವಿ, ಒನ್ಸ್ ನಾವು ಆನ್ ಬಟನನ್ನು ಸ್ಟಾರ್ಟ್ ಮಾಡ್ತೀವಿ. ಆನ್ ಬಟನ್ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ K1 ಕಾಂಟ್ಯಾಕ್ಟರ್ ಎನರ್ಜೈಸ್ ಆಗುತ್ತೆ. ಎನರ್ಜೈಸ್ ಆದ ತಕ್ಷಣ ಅಲ್ಲಿರ್ತಕ್ಕಂಥ ಮೇನ್ ಕಾಂಟ್ಯಾಕ್ಟ್ಸು ಏನು 3 ಮೇನ್ ಕಾಂಟ್ಯಾಕ್ಟ್ಸ್, ಒಂದು ಆಕ್ಸಿಲರಿ ಕಾಂಟ್ಯಾಕ್ಟ್ ಇದೆ 13-14, ಅವೆಲ್ಲ ಅಟ್ ಎ ಟೈಮ್ಗೆ ಕ್ಲೋಸ್ ಆಗ್ತವೆ. ನಾನು ಯಾವಾಗ ಪುಷ್ ಬಟನ್ ಆನ್ ಪುಷ್ ಬಟನನ್ನು ರಿಲೀಸ್ ಮಾಡ್ತೀನಿ ಆ ಸಂದರ್ಭಕ್ಕಾಗಲಿ ಏನಾಗಿರ್ತದಲ್ಲಿ ಯಾವಾಗ ನನಗೆ K1 ಕಾಂಟ್ಯಾಕ್ಟರ್ ಎನರ್ಜೈಸ್ ಆಗಿ ಹೋಲ್ಡ್ ಆಯಿತು ಆವಾಗ 13-14 ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ ಥ್ರೋನೇ ಅದು ಆ ಒಂದು NVC ಕಾಯಿಲ್ ಸರ್ಕ್ಯೂಟ್ ಕಂಪ್ಲೀಟ್ ಆಗಿರ್ತದೆ. ನಾನು ಆನ್ ಪುಷ್ ಬಟನ್ ರಿಲೀಸ್ ಮಾಡಿದ ಮೇಲೂ ಕೂಡ ಕಂಟಿನ್ಯೂ ರನ್ನಲ್ಲಿ ಇರ್ತದೆ ಅಂತ ಹೇಳ್ತೀವಿ. ಇದು ಮಾಮೂಲಿ.
ಬಟ್ ಅಲ್ಲೇನು ಅದನ್ನು ಬಿಟ್ಟು ನನಗೆ ಇನ್ನೊಂದೇನು ಆನ್ ಪುಷ್ ಬಟನ್ ಇದೆ, ಜಾಗಿಂಗ್ ಪುಷ್ ಬಟನ್ ಇದೆ, ಅದನ್ನು ಒತ್ತೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಯಾವ ಒಂದು ನೋಡಿ ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ, ನಾನು ಈ ಬಟನನ್ನು ಒತ್ತಿದಾಗ ನನಗೆ ಮೊಮೆಂಟರಿಲಿ ಮಾತ್ರ ರನ್ ಮಾಡೋದಕ್ಕೆ ಸಾಧ್ಯ. ಸ್ಟಾರ್ಟ್ ಬಟನಿಂದ ಹಂಗಲ್ಲ, ಸ್ಟಾರ್ಟ್ ಬಟನ್ ರನ್ ಆಗಿಬಿಟ್ರೆ ಸಾಯಿತು, K1 ಕಾಂಟ್ಯಾಕ್ಟರ್ ಕ್ಲೋಸ್ ಆಗುತ್ತೆ, 13-14 ಕಾಂಟ್ಯಾಕ್ಟರ್ ಥ್ರೂ ಸರ್ಕ್ಯೂಟ್ ಕಂಪ್ಲೀಟ್ ಆಗಿರುತ್ತೆ. ನಂದು ಅಗೇನ್ ಈ ಸ್ಟಾರ್ಟ್ ಪುಷ್ ಬಟನ್ ಓಪನ್ ಆಗಿದ್ರೂ ಕೂಡ 13-14 ಮುಖಾಂತರ ಸಪ್ಲೈಯಲ್ಲಿ ಕಂಟಿನ್ಯೂ ಆಗಿ ಹೋಗ್ತಾ ಇರ್ತದೆ. ಅದು ಮಾಮೂಲಿ ಡಿವೈಲ್ ಸ್ಟಾರ್ಟರ್ ಫಂಕ್ಷನ್ ಆದಂಗೆ ಆಗುತ್ತೆ. ಅದ್ರ ಜೊತೆಯಲ್ಲಿ ಇಲ್ಲಿ ಸೀರೀಸಲ್ಲಿ ಒಂದು ಏನು ಪುಷ್ ಬಟನ್ ಇದೆ, ಜಾಗ್ ಪುಷ್ ಬಟನ್ನು, ಇದಿರೋದ್ರಿಂದ ಏನಾಗುತ್ತೆ, ನಾನು ಸ್ಟಾರ್ಟ್ ಬಟನನ್ನು ಬಿಟ್ಟು ಜಾಗ್ ಪುಷ್ ಬಟನ್ನಲ್ಲಿ ಆಪ್ರೇಟ್ ಮಾಡೋದ್ರಿಂದ ಮೊಮೆಂಟರಿನಲ್ಲಿ ನಾನು ಇದನ್ನು ಆಪ್ರೇಟ್ ಮಾಡಬಹುದು ಅಂತ ಅರ್ಥ. ಅದನ್ನೇ ನಾವಿಲ್ಲಿ ಹೇಳೋದು. And then released as soon as jog push button is pushed, as the circuit of the no volt coil opens initially, the contactor is de-energized and the motor stops, it is running. Then the jog push button closes the bottom contacts 32 and 33, thereby the no volt coil circuit closes and the motor runs as long as the jog button is held pressed. ಈ ಜಾಗ್ ಬಟನ್ ಮುಖಾಂತರ ಆಪ್ರೇಟ್ ಮಾಡಿದ್ವಿ ಅಂದರೆ ಎಲ್ಲಿವರೆಗೂ ಪುಷ್ ಮಾಡಿರ್ತೀವಿ ಅಲ್ಲಿವರೆಗೆ ಮಾತ್ರ ಏನು K1 ಕಾಂಟ್ಯಾಕ್ಟರ್ ಎನರ್ಜೈಸ್ ಆಗಿ ಹೋಲ್ಡ್ ಮಾಡಿ ಹಿಡಿದಿರ್ತದೆ, ಮೋಟಾರಿಗೆ ಸಪ್ಲೈ ಹೋಗಂಗೆ ಮಾಡ್ತದೆ. ಆದರೆ ಅದೇ ಸ್ಟಾರ್ಟ್ ಬಟನ್ ಒತ್ತಿದಾಗ ಹಾಗಲ್ಲ, ಅದು ಒನ್ಸ್ ಒತ್ತು ಕೈ ಬಿಟ್ಟರೆ ಸಾಕು 13-14 ಆಕ್ಸಿಲರಿ ಕಾಂಟ್ಯಾಕ್ಟರ್ ಕಂಟಿನ್ಯೂ ರನ್ನಲ್ಲಿ ಇರ್ತದೆ. ಬಟ್ ಜಾಗ್ ಪುಷ್ ಬಟನಲ್ಲಿ ಹಾಗಲ್ಲ, ಎಲ್ಲಿವರೆಗೂ ಒತ್ತಿಡ್ತಿರ್ತೋ ಅಲ್ಲಿವರೆಗೂ ಮಾತ್ರ ಅದಕ್ಕೊಂದು ಕಂಪ್ಲೀಟ್ ಸರ್ಕ್ಯೂಟ್ ಸಿಗ್ತದೆ. ಆವಾಗ ಮತ್ತೆ ಕೈ ಬಿಟ್ಟರೆ ಮತ್ತೆ ಡಿಮ್ಯಾಗ್ನೆಟೈಸ್ ಆಗಿ ಅಲ್ಲಿ ಓಪನ್ ಆಗ್ತದೆ ಸರ್ಕ್ಯೂಟ್, ಮತ್ತು ಮೋಟರ್ ಆಫ್ ಆಗುತ್ತೆ. ಈ ಒಂದು ಮೆಥಡ್ ಇರ್ತದೆ. ಬೈ ಪುಷಿಂಗ್ ಆ್ಯಂಡ್ ರಿಲೀಸಿಂಗ್ ದ ಜಾಗ್ ಬಟನ್ ರಿಪೀಟೆಡ್ಲಿ, ಅಂದರೆ ಹಿಂಗೆ ಒತ್ತೋದು ಬಿಡೋದು ಮಾಡಿದರೆ ಏನಾಗುತ್ತೆ, ದ ಮೋಟಾರ್ ಸ್ಟಾರ್ಟ್ಸ್ ಆ್ಯಂಡ್ ಸ್ಟಾಪ್ಸ್ ಆಗ್ತಾ ಇರ್ತದೆ, ಕಾಸಿಂಗ್ ದ ಡ್ರಿವನ್ ಮಷಿನರಿ ಟು ಇಂಚ್ ಫಾರ್ವರ್ಡ್ ದ ಡಿಸೈರ್ಡ್ ಪೊಸಿಷನ್. ನನಗೆ ಎಷ್ಟು ಬೇಕೋ ಅಷ್ಟೇ ಮೂಮೆಂಟರಿಯಾಗಿ ಮೂವ್ ಮಾಡೋದಕ್ಕೆ, ರನ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಆನ್ ದ ಅದರ್ ಹ್ಯಾಂಡ್ ಪ್ರೆಸ್ಸಿಂಗ್ ದ ಸ್ಟಾರ್ಟ್ ಬಟನ್ ವಿಲ್ ಮೇಕ್ ದ ಮೋಟರ್ ಟು ರನ್ ನಾರ್ಮಲಿ ಅಂತ ಹೇಳ್ತೀವಿ. ಸೊ ಅದು ಈ ಎರಡು ರೀತಿಯಲ್ಲಿ ನಾನು ಈ ಒಂದು ಸರ್ಕ್ಯೂಟನ್ನು ಬಳಸ್ಬೋದು. ಕಂಟಿನ್ಯೂ ರನ್ ಇರೋದಕ್ಕೂ ಬಳಸೋಕ್ಕೆ ಬರ್ತದೆ, ಮೊಮೆಂಟರಿಯಾಗಿ ಬಳಸೋದಕ್ಕೂ ಬರುತ್ತೆ. ನೋಡಿ ಈ ಸರ್ಕ್ಯೂಟ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಅದು ಹೇಗೆ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ ಅಂತ ಟ್ರೇಸ್ ಮಾಡೋದು ಕೂಡ ನಿಮಗೆ ಬಹಳ ಮುಖ್ಯ. ಇಲ್ಲಿ ನೋಡಿ ಸ್ಟಾರ್ಟ್ ಬಟನ್ ಒತ್ತಿದಾಗ K1 ಇದನ್ನು ನಾವು ಇಲ್ಲಿ ನೋಡೋದಕ್ಕಿಂತ ಒಂದು ಪ್ರಾಕ್ಟಿಕಲಾಗಿ ನೋಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೋ ಪ್ರಾಬ್ಲಮ್, ಪ್ರಾಕ್ಟಿಕಲಾಗಿ ನೋಡೋಣ. ಸೊ ಈಗ ಇಲ್ಲಿ ನನಗೆ ಸ್ಟಾರ್ಟ್ ಬಟನ್ನಿಗೆ ಈ K1 13-14 ಪ್ಯಾರಲಲ್ ಇರುತ್ತೆ. ಆಲ್ರೆಡಿ ಡಿವೈಲ್ ಸ್ಟಾರ್ಟರ್ ಸ್ಟಡಿ ಮಾಡ್ಬೇಕಾದ್ರೆ ಹೇಳಿದೆ. ಮೊದಲು ಹೀಗೆ ಹೋಗ್ತದೆ ಸಪ್ಲೈ, ಹೀಗೆ ಹೋಯಿತು ಅಲ್ವಾ, ಮೋಟಾರ್ ರನ್ ಆಗಿದೆ. ಈಗ ನಾನು ಸ್ಟಾರ್ಟ್ ಬಟನನ್ನು ಬಿಡಲೇಬೇಕಲ್ಲ, ಹಾಗೆ ಹಿಡ್ಕೊಂಡು ನಿಲ್ಲಕ್ಕೆ ಬರಲ್ಲ, ಬಿಡಬೇಕಾಗತ್ತೆ. ಸೊ ಬಿಡಬೇಕಾದಾಗ ಅದು ಬಿಟ್ಟ ಮೇಲೂ ಕೂಡ ರನ್ ಆಗಬೇಕು ನನ್ನ ಮೋಟ್ರು ಅಂತ ಹೇಳಿದರೆ ಅಲ್ಲಿಗೆ ಒಂದು ಅಲ್ಟರ್ನೇಟ್ ನೋಡಿ. ಇದಕ್ಕೇನಾಗಿದೆ, ಇಲ್ಲಿ 13-14 ಆಕ್ಸಿಲರಿ ಕಾಂಟ್ಯಾಕ್ಟು ಸ್ಟಾರ್ಟ್ ಬಟನ್ನಿಗೆ ಪ್ಯಾರಲಲ್ ಇದೆ. ಅವಾಗ ನಾನು ಸ್ಟಾರ್ಟ್ ಬಟನ್ ಬಿಟ್ಟರೂ ಕೂಡ ಆಲ್ರೆಡಿ ಯಾವಾಗ ಒಂದು ಮೊಮೆಂಟ್ ಸ್ಟಾರ್ಟ್ ಬಟನ್ ಒತ್ತಿದ ತಕ್ಷಣನೇ ನನಗೆ K1 ಎನರ್ಜಿ ಕಾಂಟ್ಯಾಕ್ಟ್ರ್ ಎನರ್ಜೈಸ್ ಆಗಿ ಆಲ್ರೆಡಿ ನನಗೇನಾಗಿರ್ತದೆ, ಮೋಟಾರಿಗೆ ಸಪ್ಲೈ. ಸೊ ಆವಾಗ 13-14 ಮುಖಾಂತರನೂ ನನಗೆ NVC ಕೈಲಿ ಸಪ್ಲೈ ಹೋಗ್ತಿರ್ತದೆ. ಇದು ಒಂದು ಸಿಸ್ಟಮ್, ಡಿವೈಲ್ ಸ್ಟಾರ್ಟ್ರಲ್ಲಿ ಇರ್ತಕ್ಕಂಥ ನಾರ್ಮಲ್. ಹಾಗೆ ಅದೇ ನಾನು ಇಂಚಿಂಗ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ನಾನು ಏನಿದೆ, ಇದು ಒಂದು ಜಾಗ್ ಪುಷ್ ಬಟನ್, ಅದನ್ನು ಬಳಸ್ಕೊಂಡು ಅದು ಈಗ ಜಾಗ್ ಪುಷ್ ಬಟನ್ ಆಪ್ರೇಟ್ ಮಾಡಿದಾಗ ಅಬ್ಸರ್ವ್ ಮಾಡಿ. ಈಗ ನಾನು ಸ್ಟಾರ್ಟ್ ಬಟನಿಂದ ವಿಚಾರನ ಬಿಟ್ಬಿಡೋಣ. ಸೊ ನನಗೆ ಇಲ್ಲಿ ಒಂದು ಸಪ್ಲೈ ಇದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಒಂದು ಪಾಯಿಂಟ್ ಇದೆ, ಇಲ್ಲಿವರೆಗೂ ರನ್ ಇದೆ ಸಪ್ಲೈ ಅಲ್ವಾ. ಈಗ ನಾನು ಈ ಜಾಗ್ ಪುಷ್ ಬಟನ್ ಒತ್ತಿದ್ರೆ ಇದು ನೋಡಿ, ಇದು ಎರಡು ಕ್ಲೋಸ್ ಆಯಿತು. ಇದು ಕ್ಲೋಸ್ ಆಯಿತು ಅಂದರೆ ನೋಡಿ, ಇಲ್ಲಿಂದ ಸೀದಾ NVC ಇದು ಓವರ್ಲೋಡ್ ರಿಲೇ ಮುಖಾಂತರ ನಮ್ಮ ಇದಕ್ಕೂ ಇದೆ, ಅದಕ್ಕೆ ನೋ ವೋಲ್ಟ್ ಕಾಯಿಲಿಗೂ ಸಪ್ಲೈ ಇದೆ. ಸೊ ಈ ವೇದಲ್ಲಿ ಇದು ಏನಾಗುತ್ತೆ, ಈ ಪುಷ್ ಬಟನನ್ನು ಒತ್ತಿ ಹಿಡಿಯೋವರೆಗೂ ಮಾತ್ರ ರನ್ ಆಗುತ್ತೆ, ಬಿಟ್ಟರೆ ಮತ್ತೆ ಓಪನ್ ಆಗುತ್ತೆ, ಆಫ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಇಂಚಾಗಿ ಅದನ್ನು ರನ್ ಮಾಡ್ಬೋದು. ಅದಕ್ಕೆ ಇಂಚಿಂಗ್ ಸರ್ಕ್ಯೂಟ್ ಅಂತ ಕೂಡ ಹೇಳೋದಿದೆ, ಇಂಚಾಗಿ ರನ್ ಮಾಡೋದು ಅಂತ. ಆ್ಯಂಡ್ ದೆನ್ ಜಾಗಿಂಗ್ ಕಂಟ್ರೋಲ್ ಯೂಸಿಂಗ್ ಎ ರಿಲೇ. ಹಾಗಾದರೆ ರಿಲೇನನ್ನು ಯೂಸ್ ಮಾಡ್ಕೊಂಡು ಹೇಗೆ ನಾವು ಮಾಡೋದು ಅಂತ ಹೇಳಿದ್ರೆ, ಫಿಗರ್ 4 ಶೋಸ್ ದಿ ಕಂಟ್ರೋಲ್ ಸರ್ಕ್ಯೂಟ್ ಆಫ್ ಎ ಡಿವೈಲ್ ಸ್ಟಾರ್ಟರ್ ಕನೆಕ್ಟೆಡ್ ಟು ಎ ಕಂಟ್ರೋಲ್ ರಿಲೇ ವಿತ್ ದ other usual components when the start button is pressed. ಸೊ ಇಲ್ಲಿ ನಾವು ಅದೇ ಒಂದು ಸಿಸ್ಟಮನ್ನು ಸ್ವಲ್ಪ ಚೇಂಜಸ್ ಅಲ್ಲಿ ನೋಡ್ಬೋದು. when the start button is pressed, the control relay coil CR is energized and closes the control R1 and R2, thereby the
momentarily completing the novel coil K circuit through relay contact R2. ಸೊ ಇಲ್ಲಿದೆ ನೋಡಿ, ಇಲ್ಲಿ ಈ ಒಂದು ಸರ್ಕ್ಯೂಟ್ನ ನಾವು ನೋಡ್ಬೋದು. ಇಲ್ಲೇನಿದೆ, ಲೈನ್ ಡಯಾಗ್ರಾಮ್ ಯೂಸಿಂಗ್ ಕಂಟ್ರೋಲ್ ರಿಲೇಸ್ ಇನ್ ಟಿಪಿಕಲ್ ಇನ್ಸ್ಟಾಲೇಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡ್ಬೋದು ಸ್ಟಾರ್ಟ್ ಬಟನ್ ಇದೆ ಆ್ಯಸ್ ಯೂಶುವಲಿ. ಇಲ್ಲಿ ಜಾಗ್ ಬಟನ್ ಇಲ್ಲಿದೆ ನಮಗೆ. ಸೊ ಜಾಗ್ ಪುಷ್ ಬಟನ್ ಅಂದರೆ ರಿಲೇನನ್ನು ಬಳಸ್ಕೊಂಡು ನಾವಿಲ್ಲಿ ನೋಡಿ K1 ಇಲ್ಲಿ R1 R2 ಇವು ರಿಲೇಗಳನ್ನು ಬಳಸ್ಕೊಂಡಿದ್ದೀವಿ. ಈ ರಿಲೇ R1 R2 ರಿಲೇಸ್ ಇದೆ. ಇಲ್ಲಿ ರಿಲೇ ವರ್ಕ್ ಮಾಡೋದ್ರ ಮುಖಾಂತರ ನಾವಿಲ್ಲಿ ಸಪ್ಲೈನನ್ನು ತಗೊಳ್ಳೋದು. ಇಲ್ಲಿ ಏನಾಗುತ್ತೆ ನೋಡಿ, ನಮಗೆ ಮೊಮೆಂಟರಿಲಿ ಇದು ಮಾಡಬೇಕಾದ್ರೆ ನನಗೆ ಒಂದು ಒಟ್ಟಾರೆ ಏನಾಗಬೇಕು, ಇಲ್ಲಿ CR ಎನರ್ಜೈಸ್ ಆಗಬೇಕು, ಒಂದು ಇಲ್ಲ KNR ಎನರ್ಜೈಸ್ ಆಗಬೇಕಲ್ವಾ. ಇವೆರಡರಲ್ಲಿ ಯಾವ್ದು ಎನರ್ಜೈಸ್ ಆದರೂ ನನಗೆ ಮೋಟ್ರಿಗೆ ಸಪ್ಲೈ ಆಗ್ತದೆ. ಈಗ ಒಂದನ್ನು ನಾನು ಕಂಟಿನ್ಯೂ ರನ್ನಿಗೆ ಬಳಸಿದರೆ ಇನ್ನೊಂದನ್ನು ಮೊಮೆಂಟರ್ಲಿ ಇಂಚಾಗಿ ಅಥವಾ ಜಾಗಿಂಗ್ ಆಗಿ ನಾನು ಅದನ್ನು ಜಾಗಿಂಗ್ ನೋಡಿ. ಇನ್ನೊಂದು ಹೇಳಬೇಕಂದ್ರೆ ಜಾಗಿಂಗ್ ಅಂದರೆ ಏನು ಹೇಳಿ, ನಾವು ಸ್ಲೋ ಆಗಿ ಹೋಗ್ತೀವಲ್ವ, ಜಾಗಿಂಗ್ ಮಾಡೋದು ಅದನ್ನೇ ಜಾಗಿಂಗ್ ಸರ್. ಹಾಗೆ ನಮಗೆ ಸ್ವಲ್ಪ ನಿಧಾನವಾಗಿ ರನ್ ಮಾಡೋದಕ್ಕೆ, ಇಂಚಾಗಿ ರನ್ ಮಾಡೋದಕ್ಕೆ ಹೆಲ್ಪ್ ಆಗ್ತಕ್ಕಂಥ ಸರ್ಕ್ಯೂಟ್. ಇಲ್ಲಿ ಏನಾಗುತ್ತೆ ನಮಗೆ, ಇಲ್ಲಿ ಏನು ಇವು ಇದ್ದಾವೆ ಕಾಂಟ್ಯಾಕ್ಟ್ಸ್ಗಳು, ರಿಲೇಗಳಿದ್ದಾವೆ. ಆ ರಿಲೇ ಮುಖಾಂತರ ವರ್ಕ್ ಮಾಡ್ತಕ್ಕಂಥದ್ದು. ಅಲ್ಲಿ ಆಮೇಲೆ ಎರಡು ನನಗೆ K ಅನ್ನೋದೊಂದು CR ಅನ್ನೋದೊಂದು ಎರಡು ಎನರ್ಜೈಸಿಂಗ್ ಸರ್ಕ್ಯೂಟ್ ಬರ್ತವೆ ಇಲ್ಲಿ. ಸೊ ನೋವಲ್ಟ್ ಕಾಯಿಲ್ K circuit through relay contact R2. This is turns closes the self-holding auxiliary contacts K1 of the novel coil relay K, and the motor runs continuously even though the pressure on the start button is released. And then when the motor is not running, if the jog button is pressed, the novel coil K circuit is completed and the motor runs only as long as the jog button is held pressed, as the holding circuit through R1 is not completed for the starter coil, as the control relay CR is not energized. ನೋಡಿ, ಈ ಒಂದು ಜಾಗ್ ಪುಷ್ ಬಟನನ್ನು ಮಾಡಿದಾಗ ನನಗೆ CR ಅಂತಕ್ಕಂಥ ಏನು ಕಾಯಿಲ್ ಇದೆ ಅದು ಎನರ್ಜೈಸ್ ಆಗಲ್ಲ. ಅದಕ್ಕಾಗಿಯೇ ಬೇರೆ ಇನ್ನೊಂದು R1 ಇದೆ ಅಲ್ಲಿ ನಮಗೆ. ಇಲ್ಲಿ ಸರ್ಕ್ಯೂಟಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಎರಡು ಇದೆ ನೋಡಿ, ಇಲ್ಲೊಂದು CR ಅಂತ ಒಂದಿದೆ, ಇಲ್ಲೊಂದು K ಅಂತ ಒಂದಿದೆ. ಸೊ ನನಗೆ ಇಲ್ಲಿ ನಾನು ಜಾಗ್ ಸರ್ಕ್ಯೂಟನ್ನು ಬಳಸಿದಾಗ ಅದು ಹಿಂದುಳಿದ್ಬಿಡ್ತು ನೋಡಿ. ನನ್ನ ಜಾಗ್ ಸರ್ಕ್ಯೂಟ್ ಹೆಂಗಿದೆ ಅಂದರೆ ಇಲ್ಲಿದೆ ಕಂಪ್ಲೀಷನ್ ಇರೋದು. ಇಲ್ಲಿಂದ ಹೀಗೆ ಬಂದು ಇದು ಎನರ್ಜೈಸ್ ಆಯಿತು, ಸಪ್ಲೈ ಈ ಮುಖಾಂತರ ಹೋಗ್ತಿರ್ತದೆ. ಹಾಗಾಗಿ CR ನನಗಲ್ಲಿ ಎನರ್ಜೈಸ್ ಆಗೋದಿಲ್ಲ. ಈ ಒಂದು ಪಾಯಿಂಟಲ್ಲಿ ಕೂಡ ನಾವು ಅದನ್ನು ರನ್ ಮಾಡ್ಬೋದು. ಅದೇ ನನಗೆ ಇದನ್ನು ಮಾಡಿದರೆ ಏನಾಗುತ್ತೆ, ಇಲ್ಲಿ ನೋಡಿ ಇಲ್ಲಿ ಕೂಡ ಒಂದು ಕ್ಲೋಸಿಂಗ್ ಆಗೋ ಸಾಧ್ಯತೆ ಸ್ಟಾರ್ಟ್ ಬಟನ್ ಮುಖಾಂತರ ಹೀಗೆ ಹೋಗುತ್ತೆ. ಆವಾಗ ನನಗೆ ಈ CR ಆಪ್ರೇಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ದೆನ್ ಇಲ್ಲಿ ಏನಾಗುತ್ತೆ ನಮಗೆ, ಫಾರ್ ಎ 3-phase DOL starter having the jog control through relay, 4 normally open contactors, 3 for main and 1 for the auxiliary ಗೊತ್ತಿದೆ ನಿಮಗೆ, are required, and the control relay should have 2 normally open contacts as shown in the figure 4. ಸೊ ಏನಿಲ್ಲಿ ತೋರಿಸಿದೆ ಆ ಪ್ರಕಾರ ನಮಗೆ ಸರ್ಕ್ಯೂಟನ್ನು ಮಾಡಿಕೊಂಡ್ರೆ ನಮಗೆ ಈ ಒಂದರಲ್ಲೂ ಕೂಡ ಅಂದರೆ ರಿಲೇಸನ್ನು ಬಳಸಿ ಕೂಡ ನಾವು ಜಾಗಿಂಗ್ ಸರ್ಕ್ಯೂಟನ್ನು ಮಾಡ್ಬೋದು ಅಂತ ಹೇಳ್ತೀವಿ. ಈ ರೀತಿ ನಮ್ಮ ಜಾಗಿಂಗ್ ಆ್ಯಂಡ್ ಇಂಚಿಂಗ್ಸ್ ಕಂಟ್ರೋಲ್ ಸರ್ಕ್ಯೂಟು ನಮಗೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ನಲ್ಲಿ ಮಷಿನ್ಗಳನ್ನು ಅಥವಾ ಮೋಟಾರ್ಗಳನ್ನು ಇಂಚಾಗಿ ಇಷ್ಟಿಷ್ಟೇ ಮೊಮೆಂಟರಿಲಿ ಆಗಿ ರನ್ ಮಾಡೋದಕ್ಕೆ, ರೊಟೇಟ್ ಮಾಡೋದಕ್ಕೆ ಅಥವಾ ಮೂವ್ ಮಾಡೋದಕ್ಕೆ ಹೆಲ್ಪ್ ಆಗ್ತಕ್ಕಂಥ ಒಂದು ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳ್ಬೋದು. ಅದನ್ನೇ ನಾವಿಲ್ಲಿ ಜಾಗಿಂಗ್ ಅಥವಾ ಇಂಚಿಂಗ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ನೀವು ನೋಡಿ ತಿಳ್ಕೊಳ್ಳೋಣ. ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಇನ್ನೂ ನಿಮಗೆ ಗೊತ್ತಾಗುತ್ತೆ. ಹಾಗೂ ನೋಡಿ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ ಪ್ರಾಕ್ಟಿಕಲಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು ರೋಟ್ರಿ ಟೈಪ್ ಸ್ವಿಚಸ್ ಅಂತ ಬರ್ತವೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. 3-phase ಇಂಡಕ್ಷನ್ ಮೋಟಾರ್ನಲ್ಲಿ ಇದರ ಒಂದು ಸರ್ಕ್ಯೂಟ್ನಲ್ಲಿ, ಇದರ ಒಂದು ಆಪ್ರೇಷನಲ್ಲಿ ರೋಟ್ರಿ ಟೈಪ್ ಸ್ವಿಚಸ್ ಪಾತ್ರನೂ ಕೂಡ ಬಹಳನೇ ಮುಖ್ಯವಾಗಿದೆ. ಅದ್ರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.